ನೋಡಿ 12 ರಾಶಿಗಳಲ್ಲಿ ಕೆಲವೊಂದು ರಾಶಿಗಳಿಗೆ ಗುರುಬಲ ಇದೆ, ಕೆಲವೊಂದು ರಾಶಿಗಳಿಗೆ ಶನಿ ಬಲ ಇದೆ. ಆದರೆ ಗುರುಬಲ ಮತ್ತು ಶನಿ ಬಲ ಎರಡೂ ಇರೋಂಥ ರಾಶಿ ಬಂದರೆ ವೃಷಭ ರಾಶಿ. ನೋಡಿ 12 ರಾಶಿಗಳು ವೃಷಭ ರಾಶಿ ಮತ್ತು ತುಲಾ ಲಗ್ನ ತುಲಾ ರಾಶಿ ಅಥವಾ ವೃಷಭ ಲಗ್ನ ವೃಷಭ ರಾಶಿ. ಈ ಈ ರಾಶಿಗೆ ಅಥವಾ ಈ ಲಗ್ನದವ್ರಿಗೆ ಬಹಳ ದೊಡ್ಡ ಮಟ್ಟದ ರಾಜ್ಯೋಗ ಇರುತ್ತೆ. ಯಾಕಂದರೆ ವೃಷಭ ರಾಶಿಯವ್ರಿಗೂ ಕೂಡ ಗುರುಬಲನೂ ದ್ವಿತೀಯಲ್ಲಿ ಇರುವಂಥದ್ದು, ಈ ಕಡೆ ಲಾಭದಲ್ಲಿ ಶನಿಗ್ರಹ ಇರುವಂಥದ್ದು. ನೋಡಿ, ಎಷ್ಟೋ ಜನದಕ್ಕೆ ಕೆಲವೊಂದು ವಿಚಾರಗಳು ಗೊತ್ತಿರಲ್ಲ. ಜಾತಕದಲ್ಲಿ ಯಾವುದೇ ಗ್ರಹ ಎಲ್ಲೇ ಇದ್ದರೂ ಕೂಡ ಲಾಭಸ್ಥಾನದಲ್ಲಿ ಶನಿ ಇತ್ತು ಅಂದರೆ ನಿಮ್ಮ ಕಷ್ಟ ಕಾರ್ಪಣ್ಯಗಳೇ ಇರೋದಿಲ್ಲ. ಎಷ್ಟೋ ಕೋಟಿಗಟ್ಟಲೆ ದುಡ್ಡು ಇರುತ್ತೆ, ಒಂದು ಒಳ್ಳೆ ಅನುಕೂಲ ಇರುತ್ತೆ, ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಅನುಕೂಲ ಇರುವಂಥದ್ದು. ಅಂದರೆ ಅವರಲ್ಲೇನೋ ಒಂದು ಸ್ವಲ್ಪ ಮನೋರೋಗ ಇದ್ದರೂ ಕೂಡ ಆದರೆ ಲಾಭಸ್ಥಾನದಲ್ಲಿ ಶನಿ ಇತ್ತು ಅಂದರೆ ನಿಮ್ಗೆ ಎಷ್ಟು ಅನುಕೂಲ ಇರುತ್ತೆ ಅಂದರೆ ಅಷ್ಟು ಅನುಕೂಲ ಇರುತ್ತೆ. ದುಡ್ಡು ಕಾಸಾಗಲಿ, ಒಂದು ಕುಟುಂಬ ಆಗಲಿ, ಪ್ರತಿಯೊಂದು ಲಾಭಸ್ಥಾನದಲ್ಲಿ ಇರೋದ್ರಿಂದ ನೋಡಿ 11ನೇ ಮನೆ ತುಂಬ ಒಂದು ಶುಭ ಸ್ಥಾನ. ಆ ಒಂದು 11ನೇ ರಾಶಿಯಲ್ಲಿ ಯಾವುದೇ ಗ್ರಹ ಇರಲಿ, ಅದೆಂಥ ಪಾಪಗ್ರಹ ಇದ್ದರೂ ಕೂಡ ಒಂದು ಶುಭ ಫಲಗಳನ್ನೇ ನಿರೀಕ್ಷೆ ನಾವು ಮಾಡ್ಬೋದು. ಅದರಲ್ಲಿ ನಿಮಗೆ ಶನಿಗ್ರಹ ನಿಮಗೆ ಲಾಭಸ್ಥಾನದಲ್ಲಿ ಇರುವಂಥದ್ದು ದೊಡ್ಡ ಮಟ್ಟದ ರಾಜ್ಯೋಗ. ನೋಡಿ, ಯಾರಿಗೆ ಮದುವೆ ವಿವಾಹ ಆಗದೇ ಇರೋಂಥವ್ರಿಗೆ ಒಂದು ಒಳ್ಳೆ ಹುಡುಗಿ ಬರುವಂಥದ್ದು ಅಥವಾ ಒಂದು ಒಳ್ಳೆ ವರ ಬರುವಂಥದ್ದು ಕೂಡ ನಾವು ಕಾಣ್ಬೋದು. ಒಂದು ಒಳ್ಳೆ ರೀತಿಯಲ್ಲೇ ಅನುಕೂಲ ಆಗುವಂಥದ್ದು. ಯಾಕಂದರೆ ದ್ವಿತೀಯದಲ್ಲಿ ಕೂಡ ಗುರುಬಲ ಇರುವಂಥದ್ದು. ಅಂದರೆ ಗುರು ಅಂದರೆ ಏನು, ನಿಮಗೆ ಚಿನ್ನ, ಒಡವೆ, ಹಣ, ಅಂತಸ್ತು, ಮರ್ಯಾದೆ, ಮಾತು, ನೀವು ಆಡುವಂಥ ಮಾತಿಗೆ ಅಷ್ಟು ಮರ್ಯಾದೆ ಸಿಗುತ್ತೆ. ಯಾಕಂದರೆ ದ್ವಿತೀಯದಲ್ಲಿ ಗುರು ಇತ್ತು ಅಂದರೆ ಗುರುವಿನ ಸ್ಥಾನ ಪಡ್ಕೊತಾರೆ. ಯಾಕಂದರೆ ಆಡುವಂಥ ಮಾತಿನಲ್ಲಿ ಆ ಒಂದು ತತ್ವ, ಆ ಗುರುತತ್ವ ಇರುತ್ತೆ. ಯಾವುದೇ ಒಂದು ಮಾತಾಡಿದ್ರು ಕೂಡ ಅವ್ರಿಗೆ ಹೆಚ್ಚಿನ ಒಂದು ಬಲ ಬರುವಂಥದ್ದು ನಾವು ಕಾಣ್ಬೋದು. ಅದರಲ್ಲೂ ದ್ವಿತೀಯದಲ್ಲಿತ್ತು ಅಂದರೆ ನೋಡಿ, ಯಾವುದೋ ಒಂದು ಪೆಂಡಿಂಗ್ ಇರುತ್ತೆ, ದುಡ್ಡುಗಳು ಬರಬೇಕಾಯ್ತೆ, ಖಂಡಿತ ಆ ಒಂದು ದುಡ್ಡುಗಳು ಈ ಸಮಯದಲ್ಲಿ ನಿಮ್ಗೆ ಬರೋವಂಥದ್ದು. ಯಾಕಂದರೆ ನಿಮಗೆ ಗುರುಬಲನೂ ಇದೆ, ಶನಿ ಬಲನೂ ಇದೆ. ನೋಡಿ, ದಶಮದಲ್ಲಿ ರಾಹು ಕೂಡ ಇರೋವಂಥದ್ದು. ಫಾರಿನ್ಗೆ ಹೋಗೋರಂಥವ್ರು ಫಾರಿನ್ಗೆ ಹೋಗ್ಬೋದು. ಮತ್ತು ಈ ಸಣ್ಣ ಪುಟ್ಟ ಒಂದು ಕಾರ್ಖಾನೆಗಳು ಮಾಡೋವಂಥದ್ದು, ಚಿಕ್ಕ ಪುಟ್ಟ ಬಿಸ್ನೆಸ್ಗಳು ಮಾಡೋವಂಥವ್ರಿಗೆ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುವಂಥದ್ದು ನಾವು ಕಾಣ್ಬೋದು. ಯಾಕಂದರೆ ಯಾವುದೋ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂತ ಹೇಳ್ತೀವಿ, ಸಣ್ಣದಾಗಿ ಒಂದು ಕಂಪನಿ ಮಾಡೋವಂಥವ್ರು ಅಥವಾ ಸ್ವಯಂ ಉದ್ಯೋಗ ಮಾಡೋವಂಥವ್ರಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುವಂಥದ್ದು ವೃಷಭ ರಾಶಿಗೆ. ನೋಡಿ, ಸಮಯ ಸರಿ ಇಲ್ದವ್ರಿಗೆ ಎಷ್ಟು ಕಷ್ಟಪಟ್ಟಿರ್ತೀರಲ್ವ. ಅದೇ ನಿಮಗೆ ಒಂದು ವರ್ಷ ಮುಂಚೆ ಕೆಲಸದಲ್ಲಿ ನಿಮಗೆ ಉಚ್ಚಾಟನೆ ಆಯಿತು, ಕೆಲಸದಿಂದ ತೊಂದರೆ ಮಾಡಿದ್ರು, ಕೆಲಸದಲ್ಲಿ ತುಂಬ ತೊಂದರೆ ಕೊಟ್ಟರು, ನಿಮಗೆ ಎಷ್ಟು ತೊಂದರೆ ಅನುಭವಿಸಿದ್ರು. ಅದೇ ಇವಾಗ ನೋಡಿ, ಗುರುಬಲನೂ ಇದೆ, ಶನಿ ಬಲನೂ ಇದೆ, ತುಂಬ ಚೆನ್ನಾಗಿದೆ. ಜೂನ್ ತನಕ ತುಂಬ ರಾಜ್ಯೋಗ ಅಂತ ಹೇಳ್ಬೋದು. ಅದಕ್ಕೆ ಬಂದಿರೋಂಥ ಅವಕಾಶಗಳನ್ನ ಕಳ್ಕೊಂಬಿಡಿ. ನೋಡಿ, ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲ, ಧನಲಾಭ ಆಗುವಂಥದ್ದು. ನಂತರ ನಿಮಗೆ ಜೂನ್ ನಂತರ ತೃತೀಯಕ್ಕೆ ಬರೋದ್ರಿಂದ ಆವಾಗೂ ಕೂಡ ರಾಜಕೀಯದವ್ರಿಗೆ ದೊಡ್ಡ ಮಟ್ಟದ ಸಾಧನೆ ಮಾಡೋಂಥ ಅನುಕೂಲ, ಕೀರ್ತಿ ಪ್ರತಿಷ್ಠೆಗಳು ಹೆಚ್ಚಾಗುವಂಥದ್ದು, ಧನಲಾಭ ಆಗುವಂಥದ್ದು, ವಿಶೇಷವಾದ ಮಾನ ಮರ್ಯಾದೆಗಳು ದೊರೆಯುವಂಥದ್ದು, ಗೌರವಗಳು ದೊರೆಯುವಂಥದ್ದು ಕೂಡ ಕಾಣುವಂಥದ್ದು. ಅದರಲ್ಲೂ ಒಂದು ಒಳ್ಳೆ ಯೌವನದಲ್ಲಿರುವಂಥವ್ರಿಗೆ ಒಂದು ಒಳ್ಳೆ PhD ಮಾಡೋವಂಥದ್ದು, ಒಂದು ಒಳ್ಳೆ ಏನಾದರೂ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡೋರಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುವಂಥದ್ದು. ನೋಡಿ, ಭೂಮಿ ಇದರಿಂದ ಸೈಂಟಿಸ್ಟ್ ಆಗೋವಂಥವ್ರಿಗೆ ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುವಂಥದ್ದು. ರಾಜಕೀಯದಲ್ಲಿ ಅವರಿಗೆ ದೊಡ್ಡ ಮಟ್ಟದಲ್ಲಿ ಒಂದು ಕೀರ್ತಿ ಪ್ರತಿಷ್ಠೆ, ಅಧಿಕಾರ ಲಾಭ ಆಗುವಂಥದ್ದು ತುಂಬ ಕಾಣುವಂಥದ್ದು. ಅದರಲ್ಲೂ ಕೂಡ ಈ ಒಂದು ಮಾರ್ಚ್ ತಿಂಗಳಲ್ಲಿ ಲಗ್ನಾಧಿಪತಿ ಶುಕ್ರನೇ ಉಚ್ಚ ಕ್ಷೇತ್ರದಲ್ಲಿ ಬಂದಿರೋದ್ರಿಂದ ಹೊಸ ಮುಖಗಳ ಪರಿಚಯ ಮಾಡ್ಕೊಳ್ಳೋವಂಥದ್ದು, ಆಮೇಲೆ ಹೊಸದಾಗಿ ಏನೋ ಒಂದು ಮಾಡೋವಂಥದ್ದು, ದೊಡ್ಡ ಮಟ್ಟದಲ್ಲಿ ಧನಲಾಭ ಆಗುವಂಥದ್ದು. ನೋಡಿ, ಈ ಕಡೆ ಶನಿ ಲಾಭದಲ್ಲಿ ಶನಿ ಇರುವಂಥದ್ದು, ಜೊತೆಗೆ ಉಚ್ಚಕ್ಷೇತ್ರ ಲಗ್ನಾಧಿಪತಿನ ಉಚ್ಚಕ್ಷೇತ್ರದಲ್ಲಿ ಬರುವಂಥದ್ದು, ಷಷ್ಠಾಧಿಪತಿನೇ ಆದರೂ ಕೂಡ ನಮಗೆ ಲಾಭಸ್ಥಾನದಲ್ಲಿ ಬಂದಾಗ ಏನಂದರೆ ಅನುಕೂಲನೇ ಮಾಡ್ಕೊಳ್ಳೋವಂಥದ್ದು ನಾವು ಕಾಣ್ಬೋದು. ಅದೇ ರೀತಿ ಗುರು ಇನ್ನೂ ಚೆನ್ನಾಗಿರುವಂಥದ್ದು. ಆದರೆ ಮನೆಯಲ್ಲಿ ನೋಡಿ, ನಾನು ಹೇಳ್ತಾ ಇದ್ದೀನಿ, ಪ್ರತಿ ಸರಿ ಕೂಡ ನಾನು ಹೇಳಿದ್ದೀನಿ, ಮನೆಯಲ್ಲಿ ಚತುರ್ಥ ಭಾವದಲ್ಲಿ ಕೇತು ಇತ್ತು ಅಂದರೆ ಮಾಟ ಮಂತ್ರ ಪ್ರಯೋಗಗಳಿಗೆ ಒಳಗಾಗುವಂಥದ್ದು, ಎಲ್ಲೋ ಒಂದು 3 ದಾರಿಯಲ್ಲಿ ಬರೋ ಸಮಯದಲ್ಲಿ ಬಿದ್ದೋದ್ರು ಅನ್ನೋವಂಥರ ಭಾವನೆಗಳು. ಈ ಸಾಮಾನ್ಯಗೆ ಈ ಅಮಾವಾಸ್ಯೆ ಪೌರ್ಣಮಿ ಸಮಯದಲ್ಲಿ ಬಹಳ ಎಚ್ಚರಿಕೆ ಇರೋವಂಥದ್ದು. ಅದು ಗ್ರಹಣ ಕಾಲದಲ್ಲಿ ತುಂಬ ಬಹಳ ಎಚ್ಚರಿಕೆಯಿಂದ ಇರೋವಂಥದ್ದು ಮಾಡಿ, ಅದು ಸಂಜೆ 10 ಗಂಟೆ 11 ಗಂಟೆ ಸಮಯದಲ್ಲಿ ನಂತರ ಏನಾದರೂ ಹೋಗೋವಂಥದ್ದು ಬರೋವಂಥದ್ದು, ಪ್ರವಾಸಗಳಲ್ಲಿ ಭಾಳ ಎಚ್ಚರಿಕೆ ಇರೋವಂಥದ್ದು ಮಾಡಿ. ಈ 3 ದಾರಿ 4 ದಾರಿ ಸೇರೋವಂಥ ಜಾಗದಲ್ಲಿ ನೀವೇನಾದರೂ ಬಿತ್ತು ಅಂದರೆ ಯಾವುದೋ ಒಂದು ಗ್ರಹ ಕಾಟಗಳು ಆಗುವಂಥದ್ದು ಕೂಡ ನಾವು ಕಾಣ್ಬೋದು. ಅಥವಾ ನಿಮ್ಮ ಹಿತಶತ್ರುಗಳು ಏನಾದಿದ್ದರೆ ಖಂಡಿತ ಅವ್ರು ಏನಾದರೂ ಒಂದು ಪ್ರಯೋಗಗಳನ್ನ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ನೋಡಿ, ಬಹಳ ಎಚ್ಚರಿಕೆಯಿಂದ ಇರೋಂಥದ್ದು ಮಾಡಿ. ಸಾಮಾನ್ಯವಾಗಿ ಜನ ನಂಬದೇ ಇದ್ದರೂ ಕೂಡ ಇದು ಕೆಲವೊಂದು ಆಗುತ್ತೆ. ನೋಡಿ, ಮಕ್ಕಳಿಗೆ ಸ್ಕೂಲ್ಗೆ ಹೋಗಿ ಬರ್ತಾ ಇರ್ತಾರೆ, ಗ್ರೌಂಡಲ್ಲಿ ಆಟ ಆಡೋಕ್ಕೆ ಬಿಟ್ಟಿರ್ತಾರೆ, ಆಟ ಆಡಿ ಬರ್ತಾರೆ, ತುಂಬ ಕಾಲು ನೋವು ಇರುತ್ತೆ, ಡಾಕ್ಟರ್ ಹತ್ರ ತೋರಿಸಿರೋ ಎಲ್ಲ ನಾರ್ಮಲ್ ಆಗಿರುತ್ತೆ, ಏನಾದರೂ ತೊಂದರೆ ಆಗುತ್ತೆ. ಯಾಕಂದರೆ ಚತುರ್ಥದಲ್ಲಿ ಕೇತು ಇತ್ತು ಅಂದರೆ ಸಾಮಾನ್ಯ ಮನೆಯಲ್ಲಿ ತೊಂದರೆ, ಮಕ್ಕಳಲ್ಲೂ ಕೂಡ ಸ್ವಲ್ಪ ಅನಾರೋಗ್ಯ, ತಾಯಿ ಆರೋಗ್ಯದಲ್ಲಿ ಭಾಳ ಎಚ್ಚರಿಕೆ ಇರುವಂಥದ್ದು ಮೇಡಮ್ ವೃಷಭ ರಾಶಿಯವರಿಗೆ. ತಾಯಿ ಅಂದರೆ ಸುಮಾರು ತಾಯಿ ಕಳ್ಕೊಳ್ಳೋಂಥ ಯೋಗ ಕೂಡ ಇರುತ್ತೆ. ಯಾಕಂದರೆ ಕೇತು ಇದ್ದು ಜೊತೆಗೆ ಏನಾದರೂ ಕುಜನೂ ಇದ್ದಾನೆ ಅಂದರೆ ತಾಯಿ ಏನೇ ತುಂಬ ಅನಾರೋಗ್ಯದಲ್ಲಿ ಬಳಲ್ತಿದ್ದಾರೆ ಅಂದರೆ ತಾಯಿಯ ಒಂದು ತೊಂದರೆ ಆಗುವಂಥ ಸಾಧ್ಯತೆಗಳು ಇರುತ್ತೆ, ಎಲ್ಲ ತುಂಬ ಉಲ್ಬಣವಾಗುವಂಥ ಸಾಧ್ಯತೆಗಳು ಇರುತ್ತೆ, ಸಾವು ನೋವುಗಳು ನೋಡೋಂಥ ಸಾಧ್ಯತೆಗಳಿರುತ್ತೆ. ಆದ್ದರಿಂದ ನೋಡಿ, ಭಯ ಪಡೋಂಥ ಅವಶ್ಯಕತೆ ಇಲ್ಲ. ಜ್ಯೋತಿಷ್ಯದಲ್ಲಿ ನಮ್ಮ ಸನಾತನ ಧರ್ಮಗಳಲ್ಲಿ ಪರಿಹಾರ ಅಂತ ಇರುತ್ತೆ. ಖಂಡಿತ ನಾನು ಹೇಳೋಂಥ ಮಾತುಗಳು 100ಕ್ಕೆ 100 ಸತ್ಯ ಇರುತ್ತೆ. ನೀವು ವೃಷಭ ರಾಶಿಯವ್ರು ನೋಡಿ, ಅವ್ರ ಜಾತಕದಲ್ಲಿ ಕೇತು ಇರೋದ್ರಿಂದ ಏನಾದರೂ ಒಂದು ಅನಾಹುತಗಳು, ವಾಹನ ಚಾಲನೆಯಲ್ಲಿ ಭಾಳ ಎಚ್ಚರಿಕೆ ಇರುವಂಥದ್ದು ಮಾಡಿ ಮಾರ್ಚ್ ತಿಂಗಳಲ್ಲಿ.
ಅದರಲ್ಲೂ ಈ ತಿಂಗಳಲ್ಲಿ ನೋಡಿ ವಾಹನ ಖರೀದಿಯಲ್ಲಿ ಮೋಸ ಹೋಗುವಂಥ ಸಾಧ್ಯತೆ, ಮನೆ ಖರೀದಿಯಲ್ಲಿ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಆಮೇಲೆ ಮನೆಯಲ್ಲಿ ಏನೋ ಚಿಕ್ಕಪುಟ್ಟ ಅನಾಹುತಗಳು, ಬೆಂಕಿಯಿಂದ ಅನಾಹುತಗಳಾಗುವಂಥ ಸಾಧ್ಯತೆಗಳು ಇರುತ್ತೆ. ಭಾಳ ಎಚ್ಚರಿಕೆಯಿಂದ ಇರುವಂಥದ್ದು ಮಾಡಿ. ನೋಡಿ, ಈ ಕಡೆ ದಶಮದಲ್ಲಿ ಕುಜ ಇರುವಂಥದ್ದು, ಈ ಕಡೆ ಚತುರ್ಥದಲ್ಲಿ ಕೇತು ಇರುವಂಥದ್ದು. ಕುಜ ಮತ್ತು ಕೇತು ಸಂಬಂಧ ಬಂದಾಗ ಏನಂದರೆ ಕುಜದೋಷ ಪ್ರಬಲವಾಗುತ್ತೆ. ಕುಜದೋಷ ಏನಿದೆ ಅದು ಉಲ್ಬಣ ಸಾಧ್ಯ ಇರುತ್ತೆ. ಸಾಮಾನ್ಯ ನೋಡಿ, ಕುಜವತ್ ಕೇತು ಶನಿವತ್ ರಾಹು ಅಂತ ಹೇಳ್ತೀವಿ. ಅಂದರೆ ಕುಜ ಹೇಗೆ ಅದೇ ರೀತಿ ಕೇತು ಅಂತ ಹೇಳ್ತೀವಿ. ರಾಹು ಗ್ರಹ ಯಾವ ಶನಿ ಗ್ರಹ ಯಾವ ರೀತಿ ಅದೇ ರೀತಿ ರಾಹು ಗ್ರಹ ಅಂತ ಹೇಳ್ತೀವಿ. ಸೊ ಕುಜವತ್ ಕೇತು ಶನಿವತ್ ರಾಹು ಅನ್ನೋ ರೀತಿಯಲ್ಲಿ ಈ ಕುಜ ಮತ್ತು ಕೇತು ಬಂದಾಗ, ದಶಮದಲ್ಲಿ ಕುಜ ಬಂದರೂ ಒಂದು ರೀತಿ ಅನುಕೂಲ, ದಶಮದಲ್ಲಿ ನಿಮಗೆ ದಿಗ್ಬಲನಾದರೂ ಕೂಡ ಈ ಕಡೆ ಕೇತು ಸಂಬಂಧ ಬಂದಾಗ ಏನಂದರೆ ಸ್ವಲ್ಪ ಅನಾಹುತಗಳು, ಚಿಕ್ಕಪುಟ್ಟ ಗಾಯಗಳಾಗುವಂಥದ್ದು, ಗಾಡಿಯಿಂದ ಅನಾಹುತ, ವಾಹನ ಚಾಲನೆ ಅನಾನುಕೂಲತೆ ಇರುವಂಥ ಸಾಧ್ಯತೆಗಳು ಇರುತ್ತೆ. ಆದ್ದರಿಂದ ಶಕ್ತಿ ದೇವರ ಆರಾಧನೆ ಮಾಡೋವಂಥದ್ದು, ಅಥವಾ ನಿಮಗೆ ಆ ಒಂದು ಗ್ರಹಗಳಿಗೆ ಸಂಬಂಧಪಟ್ಟ ಸಣ್ಣದಾದ ಒಂದು ಯಂತ್ರಗಳನ್ನ ಧಾರಣೆ ಮಾಡೋದಂಥದ್ದು ಮಾಡಿ ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು. ಆಮೇಲೆ ದಶಮದಲ್ಲಿ ನಿಮಗೆ ರಾಹುಗಳು ಇರೋದ್ರಿಂದ ಈ ತುಂಬ ಓಡಾಡೋಂಥವ್ರಿಗೆ ಸೂಪರ್ವೈಸೇಷನ್ ಆಗ್ಬೋದು, ಅದು ಒಂದು ಒಳ್ಳೆಯ ಅಧಿಕಾರ ಇರೋಂಥವ್ರಿಗೆ ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ಅಧಿಕಾರಗಳು ಬರುವಂಥದ್ದು, ಮತ್ತು ಹೆಚ್ಚಿನ ಹೆಚ್ಚಿನ ಚಟುವಟಿಕೆಯಿಂದ ಕೂಡಿರುತ್ತೆ. ಯಾಕಂದ್ರೆ ದಶಮದಲ್ಲಿ 4 ಗ್ರಹಗಳಿದೆ. ಈ ಕೆಲಸ ಅಲ್ಲ, ಆ ಕೆಲಸ, ಮತ್ತು ಇನ್ನೊಂದು ಜವಾಬ್ದಾರಿ. ಮೊದಲೇ ನಿಮ್ಗೆ ಆಲ್ರೆಡಿ 3-4 ಜವಾಬ್ದಾರಿ ಕೊಟ್ಟಿರ್ತಾರೆ, ಮತ್ತು ಇನ್ನೊಂದಷ್ಟು ಜವಾಬ್ದಾರಿಗಳು ಕೊಡ್ತಾರೆ. ಮತ್ತು ರಾಹು ಕೂಡ ಇರುವಂಥದ್ದು ನಾವು ಕಾಣ್ತೀವಿ. ಅದರಿಂದ ಉದ್ಯೋಗದಲ್ಲಿ ಬಹಳ ಎಚ್ಚರಿಕೆಯಿಂದ ಹಿತಶತ್ರುಗಳು ಕೂಡ ಇರುವಂಥ ಸಾಧ್ಯತೆಗಳು ಇರುತ್ತೆ. ಅದು ಭಯಪಡೋಂಥ ಅವಶ್ಯಕತೆ ಇಲ್ಲ. ಈ ಕಡೆ ಗುರುಬಲ ಶನಿಬಲ ಇದೆ, ದೊಡ್ಡ ರಾಜಯೋಗನೇ ಸರಿ ಅಂತಲೇ ಹೇಳ್ಬೋದು. ಅದು ಕೂಡ ನೋಡಿ, ಪರಿಹಾರ ಅಂತ ಬಂದಾಗ ಶುಕ್ರನ ಒಂದು ಮೂಲಮಂತ್ರ ಹೇಳ್ಕೊಳ್ಳೋಂಥದ್ದು ಮಾಡಿ. ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲಾಲಿ ಪ್ರಸಿದ್ಧ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮಿಯೇ ನಮಃ. ನೋಡಿ, ಈ ಮಂತ್ರ ಹೇಳ್ಕೊಳ್ಳೋಂಥದ್ದು ಮಾಡಿ. ಓಂ ಶ್ರೀಂ ಹ್ರೀಂ ಶ್ರೀಂ ಓಂ ಶ್ರೀಂ ಹ್ರೀಂ ಮಹಾಲಕ್ಷ್ಮಿಯೇ ನಮಃ ಅಂತ ಹೇಳೋದು ಮಾಡಿ. ಅಥವಾ ಮಹಾಲಕ್ಷ್ಮಿ ಯಾವುದಾದ್ರೊಂದು ಸ್ತೋತ್ರ, ಕನಕಧರ ಸ್ತೋತ್ರ ಹೇಳೋಂಥದ್ದು ಮಾಡಿ. ಲಲಿತ ಸಹಸ್ರನಾಮ ಹೇಳಿ. ಈ ಒಂದು ಏನಾದರೂ ದೋಷ ಇದ್ದರೆ ಖಂಡಿತ ನಿಮ್ಗೆ ನಿವಾರಣೆ ಅಂಥದ್ದು. ನೋಡಿ, ಮತ್ತೆ ಒಂದು ಹೇಳ್ತೀನಿ, ವೃಷಭ ರಾಶಿಯವರಿಗೆ ಈ ಜೂನ್ ತನಕ ದೊಡ್ಡ ಮಟ್ಟದ ರಾಜಯೋಗ ಇದೆ. ಯಾಕಂದರೆ ಗುರುಬಲ ಇದೆ, ಈ ಕಡೆ ಶನಿಬಲನೂ ಇದೆ. ಯಾವುದೇ ಒಂದು ಕೆಲಸ ಮುಟ್ಟಿದ್ರೂ ಕೂಡ ಒಂದು ವಿಜಯ ಎಷ್ಟು ಬೇಗ ಸಾಧಿಸ್ತಾರೆ ಅಂದರೆ ಅಷ್ಟು ಯಶಸ್ವಿ ಬರುತ್ತೆ, ಅಭಿವೃದ್ಧಿ ಆಗ್ತಾರೆ, ಜೀವನದಲ್ಲಿ ದೊಡ್ಡ ಮಟ್ಟದ ಸಾಧನೆ ಮಾಡೋಂಥ ಒಂದು ನಿಟ್ಟಿನಲ್ಲಿ ಇರ್ತೀರ. ಹಾಗಾಗಿ ಈ ಸಮಯಗಳಲ್ಲಿ ಖಂಡಿತ ನೀವೊಂದು ಗುರುಗಳ ಒಂದು ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದಗಳನ್ನ ಪಡೀರಿ. ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು. ಕೊಟ್ಟಿರುವಂಥ ಪರಿಹಾರಗಳನ್ನ ಮಾಡ್ಕೊಳ್ಳಿ. ನಿಮ್ಗೆ ಖಂಡಿತ ಈ ಮಾರ್ಚ್ ತಿಂಗಳಲ್ಲಿ ದೊಡ್ಡ ಮಟ್ಟದ ಅನುಕೂಲವನ್ನು ಪಡಿತೀರಾ.